ನಮಸ್ಕಾರ. ನಾವು ಕೆಸ್ಸಿನ ಸೊಪ್ಪಿನ ಚಟ್ನಿ ಮಾಡೋಣ. ಮೊದಲಿಗೆ ಕೆಸ್ಸಿನ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿ ಹುಳ ಏನಿರಬಾರ್ದು ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಬೇಯಿಸಬೇಕು. ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿ ಗಂಟೆಲ್ಲ ಇರುತ್ತೆ, ಅದನ್ನೆಲ್ಲ ದಂಟಿನ ಸೈಡಿನ ದಂಟೆಲ್ಲ ತೆಗಿಬೇಕು. ಬಿಟ್ಟು ಇವಾಗ ನೀರು ಬಿಸಿ ಇಟ್ಟಿದ್ದೀವಿ, ಅದಕ್ಕೆ ಸೊಪ್ಪು ಹಾಕಿಬಿಟ್ಟು ನೀರು ಬಿಸಿ ಇದೆ, ಸೊಪ್ಪು ಹಾಕ್ಬಿಟ್ಟು ಬೇಯಿಸೋಣ. ಸ್ವಲ್ಪ ಒಂದು 5 ನಿಮಿಷ ಬೇಯಬೇಕಿದ್ದು. ಚೂರು 2 ಸ್ಪೂನು ಉಪ್ಪು, ಇದು ಕಟ್ ಮಾಡಿ ಬೇಯಿಸ್ಬೋದು. ನಾನು ಇಡೀ ಹಾಕಿದ್ದೀನಿ. ಚೆನ್ನಾಗಿ ಬೆಂದಿದೆ, ಇದು ಸಾಕು. ಸ್ಟವ್ ಆಫ್ ಮಾಡೋಣ. ಇದು ಮಿಕ್ಸಿಗೆ ಹಾಕ್ಬಿಟ್ಟು ತಿರುವಿ ಇಟ್ಟರೆ ಆಯಿತು. ಇದು ಬೇಯಿಸಿದ್ದು ಸೊಪ್ಪು ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ತಣ್ಣಗೆ ಆಗಿದೆ. ಅದಕ್ಕೆ 2 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟು ದಪ್ಪ, ಅದು ಸ್ವಲ್ಪ ಸ್ವಲ್ಪ ಗಂಟಲು ಕೆರೆಯುತ್ತೆ, ಅದಕ್ಕೆ ಇದು ಜಾಸ್ತಿ. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕಿ, ಸ್ವಲ್ಪ ಜೀರಿಗೆ ಇಷ್ಟು ಹಾಕಿ ಮಿಕ್ಸಿಲಿ ರುಬ್ಕೊಳ್ಳೋಣ. ಚೆನ್ನಾಗಿ ಪೇಸ್ಟ್ ಆಗಿದೆ. ಅದಕ್ಕೆ ಒಗ್ಗರಣೆಗೆ ಇಡೋಣ. ಒಗ್ಗರಣೆ ಎಣ್ಣೆ ಬಿಸಿ ಆಯಿತು. ಜೀರಿಗೆ, ಸಾಸಿವೆ ಹಾಕೋಣ. ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸು ಒಂದು, ಸ್ವಲ್ಪ ಫ್ರೈ ಮಾಡಿ ಒಂದು ಟೊಮೆಟೊ ಹಾಕೋಣ. ತುಂಬ ಚೆನ್ನಾಗಾಗುತ್ತೆ ವೈಟ್ ರೈಸ್ ಆಗಿ. ಸ್ವಲ್ಪ ಉಪ್ಪು ಹಾಕಿ ಒಗ್ಗರಣೆಲ್ಲ ಚೆನ್ನಾಗಿ ಕಾಯ್ದಿದೆ. ಈಗ ಮಿಶ್ರಣ ಹಾಕೋಣ. ಅದಕ್ಕೆ ಕಾಯಿ ಏನು ಹಾಕೋದಿಲ್ಲ, ಖಾಲಿ ಕೆಸ್ಸಿನ ಸೊಪ್ಪು ಅಷ್ಟೇ. ಮಿಕ್ಸ್ ಮಾಡಿಬಿಟ್ಟು ಈಗ ಅದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸಿ ತೊಳೆದಿದ್ದು ನೀರು ಹಾಕೋಣ. ಮಿಕ್ಸಿ ಜಾರಲ್ಲಿ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋದಿದ್ದವಾಗ ಒಂದು 2 ನಿಮಿಷ ಕುದ್ದಿ ಬಂದರೆ ಆಯಿತು. ಕೆಸ್ಸಿನ ಸೊಪ್ಪು ಆಗಲೇ ಬೇಯಿಸಿತ್ತು ಅಲ್ವ, ಅದಕ್ಕೆ ಏನು ಜಾಸ್ತಿ ಏನು ಬೇಕಾಗಲ್ಲ. ಚೆನ್ನಾಗಿ ಕುದ್ದಿ ಬಂದಿದೆ. ಇವಾಗ ಬಿಸಿ ಬಿಸಿ ಕೆಸ್ಸಿನ ಸೊಪ್ಪಿನ ಚಟ್ನಿ ರೆಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿದರೆ ಆಯಿತು. ಬಿಸಿ ಬಿಸಿ ಕೆಸ್ಸಿನ ಸೊಪ್ಪಿಂದ ಚಟ್ನಿ ಅನ್ನದ ಜೊತೆಗೆ ಟ್ರೈ ಮಾಡಿ ಹೇಗಿದೆ ನೋಡಿ. ತುಂಬ ಚೆನ್ನಾಗಾಗುತ್ತೆ ಅನ್ನದ ಜೊತೆಗೆ. ಥ್ಯಾಂಕ್ ಯು.